ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಒಂದು ಬ್ರೇಕಿಂಗ್ ಅಪ್ಡೇಟ್ ಕಡೆ ಗಮನ ಕೊಡೋಣ. ಶೌರ್ಯ ಪ್ರಶಸ್ತಿಗಳ ಪ್ರಧಾನ ಸಮಾರಂಭ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ನಡೀತಾ ಇದೆ. ರಾಷ್ಟ್ರಪತಿ ಭವನದಲ್ಲಿ ಪ್ರಶಸ್ತಿ ವಿನಿಮಯ ಕಾರ್ಯಕ್ರಮ ನಡೀತಾ ಇದೆ. ಉಪರಾಷ್ಟ್ರಪತಿ ಧನ್ಕರ್, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. मेजर वर्तमान में लेफ्टिनेंट कर्नल विजय वर्मा। उप कमांडेंट विक्रांत कुमार। इंस्पेक्टर जेफ्री हमिंग चुल्लो। विंग कमांडर वर्नन डेस्मिन कीन। स्क्वाड्रन लीडर दीपक कुमार। सूबेदार संजीव सिंह जसरोटिया, 5वीं बटालियन जम्मू और कश्मीर राइफल्स। आप बारामूला जिले में नियंत्रण रेखा के समीप एक एम्बुश पार्टी कमांडर के रूप में तैनात थे। कुछ दूर स्थित एक नाले के पार 4 सशस्त्र आतंकियों की गतिविधियों की सूचना मिलने पर आपने उच्च सामरिक कौशल का प्रदर्शन करते हुए आतंकियों को अपनी तरफ बढ़ने दिया। आश्चर्य को बरकरार रखते हुए आपने आतंकियों को चुनौती दी। दोनों ओर से की जा रही भीषण गोलीबारी के बीच आप रेंगते हुए आगे बढ़े। व्यक्तिगत सुरक्षा की चिंता न करते हुए आपने एक आतंकी को मार गिराया एवं 2 और भाग रहे आतंकियों को शकुन घायल कर दिया। स्वर्गीय सिपाही श्री देवन सिंह की धर्मपत्नी श्रीमती गायत्री एवं उनकी पूज्य माता श्रीमती सी कस्तूरी। OEM ग्रेनेड 1 विजयन कुट्टी जी, सीमा सड़क संगठन मरणोपरांत। OEM ग्रेड 1 विजयन कुट्टी जी सीमा सड़क संगठन के कुशल एवं कर्मठ ऑपरेटर थे, जिन्हें रोड कंस्ट्रक्शन कंपनी के अंतर्गत दुर्गम इलाकों में सड़क निर्माण एवं निकासी का विस्तृत अनुभव था। वर्ष 2024 के दौरान आप अपने जेसीबी व्हील लोडर के साथ जम्मू के नजदीक रियासी माहौर सड़क पर तैनात थे, जो राजौरी पुंछ इलाके के लिए अत्यधिक महत्वपूर्ण मानी जाती है। गहरी खाइयों वाले इस भूभाग में पत्थरों के गिरने का खतरा निरंतर बना रहता है। 15 जून 2024 विजयन कुट्टी जी का व्हील लोडर अचानक नियंत्रण खोकर घाटी की ओर लुढ़कने लगा। अपनी सुरक्षा की चिंता किए बिना उन्होंने मशीन पर पुनः नियंत्रण पाने का साहसिक प्रयत्न किया, लेकिन भरसक प्रयासों के बावजूद जेसीबी ऑपरेटर समेत गहरी खाई में जा गिरा। सिर में आई गंभीर चोट के कारण विजयन कुट्टी जी वीरगति को प्राप्त हुए।
अद्भुत कर्तव्य निष्ठा एवं सर्वोच्च बलिदान के लिए ओईएम विजन कुट्टी जी को मरणोपरांत शौर्य चक्र से सम्मानित किया जाता है। सम्मान ग्रहण करेंगी उनकी धर्मपत्नी श्रीमती निशा बी। ಮತ್ತೊಂದು ಕಡೆ ರಾಜ್ಯದ ಹೆಮ್ಮೆಯ ಪ್ರತಿಷ್ಠಿತ ಮೈಸೂರು ಸ್ಯಾಂಡಲ್ ಸೋಪ್ಗೆ ಇದೀಗ ರಾಯಭಾರಿಯನ್ನ ಆಯ್ಕೆ ಮಾಡಿದೆ ರಾಜ್ಯ ಸರ್ಕಾರ. ಬಹುಭಾಷಾ ನಟಿ ತಮನ್ನಾ ಭಾಟಿಯ ಆಯ್ಕೆ ವಿರುದ್ಧ ಇದೀಗ ಕನ್ನಡಿಗರು ಸಿಡಿದೆದ್ದಿದ್ದಾರೆ. ಕನ್ನಡದ ಬ್ರ್ಯಾಂಡ್, ಕರ್ನಾಟಕದ ಹೆಮ್ಮೆ ಮೈಸೂರು ಸ್ಯಾಂಡಲ್ ಸೋಪ್, ಇದರ ರಾಯಭಾರಿ ಆಗಲಿಕ್ಕೆ ಕನ್ನಡದ ಯಾವ ನಟಿಯರೂ ಕೂಡ ಸಿಗಲಿಲ್ವಾ? ತಮನ್ನಾ ಯಾಕೆ ಆಯ್ಕೆ ಮಾಡಲಾಯಿತು ಅಂತ ಹೇಳಿ ಈಗ ಕನ್ನಡ ಪರ ಹೋರಾಟಗಾರರು ರಾಜ್ಯ ಸರ್ಕಾರದ ಆಯ್ಕೆಯನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಕನ್ನಡದ ನಟಿಯರನ್ನ ಬಿಟ್ಟು ಬೇರೆ ಆಯ್ಕೆಗೆ ಭಾರಿ ವಿರೋಧ ವ್ಯಕ್ತವಾಗಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಕನ್ನಡ ಪರ ಸಂಘಟನೆಗಳು ಪ್ರಶ್ನೆ ಮಾಡಿವೆ. 6 ಕೋಟಿ, ಬರೋಬ್ಬರಿ 6 ಕೋಟಿ ಸಂಭಾವನೆ ಕೊಟ್ಟು ರಾಯಭಾರಿ ಮಾಡಿದೆ ಸರ್ಕಾರ. ಸರ್ಕಾರದ ನಡೆಗೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕರ್ನಾಟಕ ಸರ್ಕಾರ ತಗೊಂಡಿರ್ತಕ್ಕಂಥ ಒಂದು ನಿರ್ಧಾರ ಏನಿದೆ, ಮಾನ್ಯ ಎಂಬಿ ಪಾಟೀಲ್ ರೇ ಮೈಸೂರು ಸ್ಯಾಂಡಲ್ ಸೋಪ್ಗೆ ರಾಯಭಾರಿ ಆಗಿದ್ದವು ತಮನ್ನಾ ಅವರನ್ನ ಆಯ್ಕೆ ಮಾಡಿದ್ದೀರಾ. 6.20 ಕೋಟಿ ಕನ್ನಡಿಗರ ತೆರಿಗೆ ಹಣವನ್ನು ಬಳಸಿ ಈಗಾಗಲೇ ಲಾಭದಲ್ಲಿರ್ತಕ್ಕಂಥ ಸಂಸ್ಥೆಗೆ ಈ ರೀತಿ ದುಂದು ವೆಚ್ಚವನ್ನು ಮಾಡಿ ಯಾವುದೋ ಅನ್ಯ ಭಾಷೆಯ ನಟಿಯನ್ನ ಕರೆಸಿ ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಈಗ ನಂದಿನಿ ಅಂತಕ್ಕಂಥ ಒಂದು ಸಂಸ್ಥೆಯ ರಾಯಭಾರಿಯಾಗಿ ನಮ್ಮ ಅಣ್ಣವರಿದ್ರು, ಅದಾದ್ಮೇಲೆ ಪುನೀತ್ ರಾಜ್ಕುಮಾರ್ ಅವರಿದ್ರು. ಇವತ್ತೇನಾಗಿದೆ ಅದು ಸಂಸ್ಥೆ ಇಡೀ ಪ್ರಪಂಚವನ್ನು ಮುಟ್ಟಿದೆ. ಇವತ್ತು ನೀವು ಈ ರೀತಿ ಈಗಾಗಲೇ ಲಾಭದಲ್ಲಿರ್ತಕ್ಕಂಥ ಸಂಸ್ಥೆ, ಕನ್ನಡಿಗರು ಕಟ್ಟಿರ್ತಕ್ಕಂಥ ಸಂಸ್ಥೆ, ಮೇಲಾಗಿ ಅದೊಂದು ಸರ್ಕಾರಿ ಸಂಸ್ಥೆ. ಅದು ಇದಕ್ಕೂ ಒಬ್ಬ ಹಿಂದಿ ನಟಿಗೂ ಸಂಬಂಧ ಇದೆ. ನೀವೇನ್ ಮಾಡೋದಕ್ಕೆ ಹೊರಟಿದ್ದೀರಾ? ಯಾವುದೇ ಕಾರಣ ಸರ್ಕಾರ ಯಾವ ರೀತಿಯಾದ ಪ್ರತಿಕ್ರಿಯೆಯನ್ನ ನೀಡುತ್ತೆ ಇದಕ್ಕೆ ಕಾದ್ ನೋಡೋಣ. ಅಪ್ಡೇಟ್ ಸಿಕ್ಕಾಗ ಅದನ್ನ ಕೂಡ ನಿಮ್ಮ ಮುಂದೆ ತಿಳಿಸೋ ಪ್ರಯತ್ನ ಮಾಡ್ತೀವಿ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್, ಇದರ ತನಿಖೆಯಲ್ಲಿ ಸಿಕ್ಕ ಜಾಡಿನ ಹಿಂದೆ ಹೊರಟ ಇಡಿ ಅಧಿಕಾರಿಗಳಿಗೆ ಸಿಕ್ಕಿದ್ದು ದೊಡ್ಡ ಕ್ಲೂ. ರಣ್ಯಾಗೆ 45 ಲಕ್ಷ ರೂಪಾಯಿ ಗಿಫ್ಟ್ ಸಿಕ್ಕ ಅಂಶ ಕಂಡುಬಂದ ಬೆನ್ನಲ್ಲೇ ಗೃಹ ಸಚಿವರಾದ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ರೇಡ್ ಮಾಡಿತು. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಕಾರ ಪರಮೇಶ್ವರ್ ಅವರ ವಿರುದ್ಧ ಇಡಿಗೆ ಪತ್ರ ಬರೆದಿದ್ದೆ ಕಾಂಗ್ರೆಸ್ ಪಾಳೆಯದಲ್ಲಿರುವ ವಿರೋಧಿ ಪಾಳೆಯ ಅನ್ನೋ ಆರೋಪ. ಹೀಗೆ ಸಖತ್ ಇಂಟ್ರೆಸ್ಟಿಂಗ್ ಆದ ಆಯಾಮಗಳನ್ನ ಪಡ್ಕೊಳ್ತಾ ಇದೆ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್. ಅದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಲಕ್ಷ ರು ಗಿಫ್ಟ್ ಕೊಟ್ಟಿದ್ಯಾರಿಗೆ ಪರಂ ಸಂಕಷ್ಟ ತಗಲಿದ್ಯಾ ಆ ಕ್ರಯಪತ್ರ? ನೋಡಪ್ಪ, ನಾನು ಪರಮೇಶ್ವರ್ ಹತ್ರ ಮಾತಾಡಿದೆ. ಬೆಳಗ್ಗೆ ಅವ್ರ ಮನೆಗೆ ಹೋಗಿದ್ದೆ ನಾನು. ಅವರು ಒಂದು 25 ಲಕ್ಷ 15 ಲಕ್ಷ ಕೊಟ್ಟಿದ್ದಾರೆ. ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ. ಬೇಕಾದಷ್ಟು ಜನ ಟ್ರಸ್ಟ್ಗಳು ನಡೆಸ್ತಾರೆ. ಮದುವೆ ಸಮಾರಂಭ ಮತ್ತೊಂದರಲ್ಲಿ ಗಿಫ್ಟ್ಗಳು ಕೊಟ್ಟಿರ್ಬೋದು. ಅವ್ರದ್ದು ಯಾವ್ದೋ ಒಂದು ಫ್ಯಾಮಿಲಿ ಮದುವೆ ಇತ್ತು, ಗಿಫ್ಟ್ಗಳು ಕೊಟ್ಟಿರ್ಬೋದು. ಗೃಹ ಸಚಿವ ಜಿ ಪರಮೇಶ್ವರ್ಗೆ ಸೇರಿದ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ನಡೆಸಿದ್ದೇಕೆ ಅನ್ನೋ ಬಗ್ಗೆ ಇದ್ದ ಕುತೂಹಲಕ್ಕೆ ಇಲ್ಲಿ ಸಿಕ್ಕಿದ್ದು ಸ್ವಲ್ಪ ಉತ್ತರ. ಇಲ್ಲಿ ಖುದ್ದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರೇ ಬಾಯ್ಬಿಟ್ಟಂತೆ ಪರಮೇಶ್ವರ್ ಆಕೆಗೆ ಕೊಟ್ಟಿರೋ 25 ಲಕ್ಷ ರೂಪಾಯಿ ದುಬಾರಿ ಗಿಫ್ಟ್ ಇಡಿ ದಾಳಿಗೆ ಪ್ರಮುಖ ಕಾರಣ. ಚಿನ್ನ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಕ್ಕುಬಿದ್ದ ಜೈಲು ಸೇರಿದ ರಣ್ಯಾರಾವ್ಗೆ 1 ದಿನದ ಹಿಂದಷ್ಟೇ ಸಿಕ್ಕಿದೆ ಜಾಮೀನು. ಇದೇ ಹೊತ್ತಲ್ಲಿ ಇಡಿ ಇಕ್ಕಳಕ್ಕೆ ಸಿಲುಕಿದವರು ಇನ್ನೊಂದು ದೊಡ್ಡ ಮೀನು. ನಿನ್ನೆಯಿಂದ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆ ಮೇಲೆ ನಡೆದ ಇಡಿ ದಾಳಿ ಇವತ್ತು ಅಂತ್ಯ ಕಂಡಿದೆ. ನಿನ್ನೆ ಯಾವ ಸಿನಿಮಾಗೂ ಕಮ್ಮಿ ಇಲ್ಲದಂತೆ ಸಾಲು ಸಾಲು ಕಾರ್ಗಳಲ್ಲಿ ಆಗಮಿಸಿದ ಇಡಿ ಅಧಿಕಾರಿಗಳು ನಿನ್ನೆ ಇಡೀ ಶೋಧ ಕೈಗೊಂಡ್ರೂ ಮುಗಿಯಲೇ ಇಲ್ಲ. ಇಂದು ಕೂಡ ಕಂಟಿನ್ಯೂ ಆದ ಖಲಾಶ್ ಕಾರ್ಯ ಸದ್ಯಕ್ಕೆ ಮುಗಿದಿದೆ. ದಾಳಿ ವೇಳೆ
ಇಡಿಗೆ ಸಿಕ್ಕಿದ್ಯಂತೆ ಅಮೂಲ್ಯ ದಾಖಲೆಗಳು. ಶಿಕ್ಷಣ ಸಂಸ್ಥೆ, ಕಲ್ಯಾಣ ಮಂಟಪ ಸೇರಿದಂತೆ ಪರಮೇಶ್ವರ್ ಖರೀದಿಸಿರೋ ಸ್ವತ್ತುಗಳ ದಾಖಲೆಗಳನ್ನ ಜಾಲಾಡಿದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು. ಈ ವೇಳೆ ಎಚ್ಎಂಎಸ್ ಕಾಲೇಜಿಗೆ ಸಂಬಂಧಪಟ್ಟ ಕ್ರಯಪತ್ರ ಸೇರಿದಂತೆ ಕೆಲ ಪ್ರಮುಖ ದಾಖಲೆಗಳು ಸಿಕ್ಕಿವೆ ಎನ್ನಲಾಗಿದೆ. ಅಷ್ಟಕ್ಕೂ ಗೃಹ ಸಚಿವ ಪರಮೇಶ್ವರ್ ಶಿಕ್ಷಣ ಸಂಸ್ಥೆ ಕಚೇರಿಗಳ ಮೇಲೆ ಇಡಿ ದಾಳಿ ನಡೆಸುವುದಕ್ಕೆ ನಿಜವಾದ ಕಾರಣ ಏನು? ಇದೇ ಸದ್ಯ ಇಡೀ ರಾಜ್ಯವನ್ನ ಕಾಡಿದ ಪ್ರಶ್ನೆ. ಈಗಾಗಲೇ ಡಿಸಿಎಂ ಡಿಕೆಶಿ ಕ್ಲಾರಿಫಿಕೇಷನ್ ಕೊಟ್ಟಂತೆ ಒಬ್ಬರಿಗೆ 25 ಲಕ್ಷ ರೂಪಾಯಿ ಕಾಸ್ಟ್ಲಿ ಉಡುಗೊರೆ. ಇದು ಚಿನ್ನದ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅಂಧರಾಗಿದ್ದ ರನ್ಯಾ ರಾವ್ಗೆ ಕೊಟ್ಟ ಗಿಫ್ಟ್ ಅನ್ನೋ ಬಗ್ಗೆಯೂ ಅಂತೆ ಕಂತೆ ಇದೆ. ಆದರೆ ಮೊದಲೇ ಹೇಳಿದಂತೆ ಡಿಕೆ ಶಿವಕುಮಾರ್ ಪ್ರಕಾರ ರಾಜಕಾರಣಿಗಳು ಅಂದ್ರೆ ಬಡ ಬಗ್ಗರಿಗೆ ಚಾರಿಟಿ ಕೊಡೋದು, ಗಿಫ್ಟ್ ಕೊಡೋದು ಕಾಮನ್. 25 ಲಕ್ಷ 15 ಲಕ್ಷ ಕೊಟ್ಟಿದ್ದಾರೆ. ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ. ಬೇಕಾದಷ್ಟು ಜನ ಟ್ರಸ್ಟ್ಗಳು ನಡೆಸ್ತಾರೆ. ಮದುವೆ ಸಮಾರಂಭ ಮತ್ತೊಂದರಲ್ಲಿ ಗಿಫ್ಟ್ಗಳು ಕೊಟ್ಟಿರ್ಬೋದು ಅವರು. ಹಾಗೆಯೇ ಇಡಿ ದಾಳಿಗೆ ಇದೊಂದೇ ಕಾರಣ ಅಲ್ಲ. ಇಲ್ಲಿ ಮಾಜಿ ಶಾಸಕ ಶಫಿ ಮೊಹಮ್ಮದ್ರಿಂದ ಪರಮೇಶ್ವರ್ ಎಚ್ಎಂಎಸ್ ಕಾಲೇಜನ್ನ ಖರೀದಿಸಿದ ಮೊತ್ತಕ್ಕೂ ಒರಿಜಿನಲ್ ಅಮೌಂಟ್ಗೂ ವ್ಯತ್ಯಾಸ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. 140 ಕೋಟಿ ರು ವಹಿವಾಟು ನಡೆದರೂ 90 ಕೋಟಿ ರು ಲೆಕ್ಕ ಮಾತ್ರ ತೋರಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಅಲ್ಲದೆ ಈ ಹಣ ದುಬೈನಲ್ಲಿರೋ ಶಫಿ ಮೊಹಮ್ಮದ್ ಸಂಬಂಧಿ ಆಗಿರೋ ಚಿನ್ನದ ವ್ಯಾಪಾರಿಗೆ ತಲುಪಿದೆ ಎಂದು ಹೇಳಲಾಗ್ತಾ ಇದೆ. ಆ ಚಿನ್ನದ ವ್ಯಾಪಾರಿಗೂ ರನ್ಯಾ ರಾವ್ಗೂ ಇರೋ ಸ್ಮಗ್ಲಿಂಗ್ ಲಿಂಕ್ ಬಗ್ಗೆಯೂ ನಡೆದಿದೆ ತನಿಖೆ. ಈ ಸಂದರ್ಭದಲ್ಲಿ ಸಿಕ್ಕ ಸುಳಿವನ್ನಾಧರಿಸಿಯೇ ಪರಮೇಶ್ವರ್ಗೆ ಸೇರಿದ ಶಿಕ್ಷಣ ಸಂಸ್ಥೆಗಳ ಮೇಲೆ ರೇಡ್ ನಡೆದಿದೆ. ಇಷ್ಟು ಮಾತ್ರವಲ್ಲದೆ ಮೆಡಿಕಲ್ ಸೀಟ್ ಬ್ಲಾಕ್ ಸೇರಿದಂತೆ ಹಲವು ದಂಧೆಗಳು ನಡೆದಿರೋ ಶಂಕೆ ಆಂಗಲ್ನಲ್ಲೂ ರೇಡ್ ನಡೆದಿದೆ ಎನ್ನಲಾಗಿದೆ. ಇಷ್ಟೆಲ್ಲಾ ಸಾಕ್ಷಿ ರೆಕಾರ್ಡ್ಗಳು ಒಂದು ಕತೆ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಆಯಾಮವೇ ಬೇರೆ. ಜಿ ಪರಮೇಶ್ವರ್ ಹಿರಿಯ ದಲಿತ ನಾಯಕ ಅನ್ನೋ ರೀಸನ್ಗೆ ಈ ದಾಳಿ ನಡೆದಿದೆ ಅಂತ ಬೊಟ್ಟು ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಕಾಂಗ್ರೆಸ್ ಲೀಡರ್ಗಳ ಮೇಲೆ ಸೇಡಿಗೆ ಈ ರೇಡ್ ನಡೆದಿದೆ ಅನ್ನೋದನ್ನ ಬಿಡಲಿಲ್ಲ ಸಿಎಂ. ಅವರು ಒಬ್ಬ ದಲಿತ ನಾಯಕರು ಕರ್ನಾಟಕದಲ್ಲಿ ಪ್ರಮುಖ ನಾಯಕರು. ಅವ್ರ ಮೇಲೆ ನನಗೆ ಅನಿಸುತ್ತೆ ಸೇಡನ್ ರಾಜಕೀಯ ಮಾಡಿದ್ದಾರೆ ಅಂತ ಅನಿಸುತ್ತೆ. ಟಾರ್ಗೆಟ್ ಮಾಡದೆ ಬಡವರನ್ನ, ದಲಿತರನ್ನ, ಹಿಂದುಳಿದವರನ್ನ, ಕಾಂಗ್ರೆಸ್ನವ್ರನ್ನ. ಗೊತ್ತಾಯ್ತಾ? ಕಾಂಗ್ರೆಸ್ನಲ್ಲಿ ಬಿಜೆಪಿಯವರು ಯಾರ ಮೇಲೆ ಮಾಡಿದ್ದಾರೆ ನೋಡೋಣ, ಹೇಳಿದ ದಾಳಿನ. ಇಡಿ, ಇನ್ಕಮ್ ಟ್ಯಾಕ್ಸ್ ಯಾರು ಮಾಡಿದ್ದಾರೆ ಹೇಳಿ ನೋಡೋಣ. ಇನ್ನ ಯಾವಾಗ ಜಾರಿ ನಿರ್ದೇಶನಾಲಯ ದಾಳಿಗೆ ಜಾರಿ ಆಯಾಮ ಸಿಕ್ತೋ ಕೆರಳಿ ಕೆಂಡವಾಗಿದೆ ಬಿಜೆಪಿ. 2013 ಪರಮೇಶ್ವರ್ ಅವರನ್ನು ಸೋಲಿಸಿದ್ದಾರೆ. ಸಿದ್ದರಾಮಯ್ಯನವರ ಜನ ಇತಿಹಾಸವನ್ನ ಸರಳವಾಗಿ ಮರೆಯುವುದಿಲ್ಲ. ಯಾರು ಸೋಲಿಸಿದ್ರು? ಜಗತ್ ಜಾಹೀರದ ಇದೇ ಸಿದ್ದರಾಮಯ್ಯನವರು ಸೋಲಿಸಿದ್ರು. ಎರಡನೇದ್ದು, ಈ ಪ್ರಕರಣದ ಅಂದ್ರೆ ಬಂಗಾರವನ್ನೇ ಕಳ್ಳತನದಿಂದ ತರುವುದರನ್ನ ಹಿಡಿದುಕೊಂಡು ಉಳಿದ ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಿಸಿದಂತ ಮತ್ತು ಉಳಿದೆಲ್ಲ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನ ಇಲ್ಲೂ ಜಾತಿ ರಾಜಕಾರಣದ ಟಚ್ ಕೊಟ್ಟ ಸಿದ್ದರಾಮಯ್ಯ ಮಾತನ್ನ ಖುದ್ದು ಜಿ ಪರಮೇಶ್ವರ್ರೇ ಒಪ್ಪೋದಕ್ಕೆ ತಯಾರಿಲ್ಲ. ಇಡೀ ದಾಳಿಗೂ ಜಾತಿಗೂ ಸಂಬಂಧ ಇಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ ಪರಮೇಶ್ವರ್. ಅದು ನಾನೀಗ ಈ ಸಂದರ್ಭದಲ್ಲಿ ಅವೆಲ್ಲ ಹೇಳಕ್ ಹೋಗೋದಿಲ್ಲ. ಯಾಕಂದ್ರೆ ಅವರೇನು ಜಾತಿ ನೋಡ್ಕೊಂಡು ಬರ್ತಾರ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದೆಲ್ಲ ಏನು ನಾನು ಅದನ್ನ ಹೇಳಕ್ ಹೋಗೋದಿಲ್ಲ. ಅವ್ರು ಹೇಳಿದ್ರೆ ಅದು ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಅಲ್ಲಲ್ಲ, ನಾನೀಗೇನು ಹೇಳಕ್ ಹೋಗೋದಿಲ್ಲ. ಐ ವಿಲ್ ನಾಟ್ ಬಿ ಏಬಲ್ ಟು ಸೇ ಎನಿಥಿಂಗ್. ಒಟ್ಟಾರೆ ರನ್ಯಾ ರಾವ್ ಸ್ಮಗ್ಲಿಂಗ್ ಕೇಸ್ ಸಂಬಂಧ ಬಾಹು ಗೃಹ ಸಚಿವ ಪರಮೇಶ್ವರ್ ತನಕ ಚಾಚತೊಡಗಿದೆ. ಪರಮೇಶ್ವರ್ ಕೊಟ್ಟ ಗಿಫ್ಟ್ನಿಂದ ಹಿಡಿದು ದುಬೈ ಚಿನ್ನದ ವ್ಯಾಪಾರಿಗೆ ಹೋದ ಕೋಟಿ ಕೋಟಿ ರೊಕ್ಕದವರೆಗೆ ನಾನಾ ತಿರುವು ಪಡೆದಿದೆ ಈ ರನ್ಯಾ ಗೋಲ್ಡ್ ಕೇಸ್. ಇದಿನ್ನು ಯಾವ ಆಯಾಮ ಟ್ವಿಸ್ಟ್ಗಳನ್ನ ಪಡೆಯುತ್ತೋ. ಪಾಕಿಸ್ತಾನದ ನೆಲದಲ್ಲಿ ನಿಂತು ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಖಡಕ್ ಭಾಷಣ ಮಾಡಿದ್ದಾರೆ. ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರದ ಹೊಸ ಅರ್ಥವನ್ನ ರವಾನೆ ಮಾಡಿದ್ದಾರೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ.
आतंकियों के ठिकाने तबाह कर दिए। ये न्याय का नया स्वरूप है। ಬರೀ ಆಕ್ರೋಶ ಅಲ್ಲ, ದೇಶದ ರೌದ್ರ ರೂಪ. ಪಾಕ್ ಪಾಲಿಗೆ ಗನ್ ಪೌಡರ್ ಆದ ಸಿಂಧೂರ. ಪಹಲ್ಗಾಮ್ ನರಮೇಧಕ್ಕೆ ಕಾರಣವಾದ ಪಾಕ್ಗೆ ಏನು ಉತ್ತರ ಕೊಡಬೇಕೋ ಅದನ್ನ ಕೊಟ್ಟಾಗಿದೆ ಭಾರತ. ಒಂದೇ ರಾತ್ರಿ ಉಗ್ರರ 9 ಅಡಗು ತಾಣಗಳನ್ನು ಉಡೀಸ್ ಮಾಡಿದೆ ಭಾರತೀಯ ಸೇನೆ. ಇದರ ಜೊತೆಗೆ ಪಾಕ್ನ ಪ್ರಮುಖ ವಾಯು ನೆಲೆಗಳು ಧ್ವಂಸ ಆಗಿವೆ. ಇದೆಲ್ಲ ಆಗಿ 15 ದಿನ ಕಳೆದರೂ ಆರಿಲ್ಲ ಮೋದಿ ರೋಷಾಗ್ನಿ. ರಾಜಸ್ಥಾನದ ಬಿಕನೇರ್ನಲ್ಲಿ ನಡೆದ ಸಮಾರಂಭದಲ್ಲಿ ಪಾಕ್ ವಿರುದ್ಧ ಮತ್ತೆ ಬೆಂಕಿಯುಂಡೆ ಉಗುಳಿದ್ದು ಪ್ರಧಾನಿ ಮೋದಿ. समर्थ भारत का रौद्र रूप है। ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ನಲ್ಲಿ ನಡೆದ ಉಗ್ರ ದಾಳಿಗೆ ಪ್ರತಿಯಾಗಿ ಭಾರತ ಬರೀ 22 ನಿಮಿಷಗಳಲ್ಲಿ 9 ಉಗ್ರ ತಾಣಗಳನ್ನು ಉಡೀಸ್ ಮಾಡಿದೆ ಅಂತ ಸೇನೆ ತಾಕತ್ತನ್ನ ಬಿಚ್ಚಿಟ್ಟಿದ್ದಾರೆ ಮೋದಿ. 22 तारीख के हमले के जवाब में हमने 22 मिनट में आतंकियों के 9 सबसे बड़े ठिकाने तबाह कर दिए। ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ.